ಕರ್ನಾಟಕ ರಾಜ್ಯದಿಂದ ತೆಗೆದುಕೊಂಡು ಬಡವರಿಗೆ ಸಹಾಯ ಮಾಡ್ತಾ ಇದೆಯಲ್ಲ, ಅದರ ವಿರುದ್ಧವಾಗಿ ಇವತ್ತು ಇಂಥ ಒಂದು ಷಡ್ಯಂತ್ರವನ್ನ ಹುನ್ನಾರವನ್ನ ಮಾಡಿ ಈ ಸರ್ಕಾರವನ್ನ ತೆಗಿಲಿಕ್ಕೆ ಏನು ಪ್ರಯತ್ನ ನಡೀತಾ ಇದೆ, ಇದು ಸಾಧ್ಯನೇ ಇಲ್ಲ ನಿಮ್ಮ ಕೈಲಿ ಅಂತ ಹೇಳಲಿಕ್ಕೆ ನನಗೆ ಬಹಳ ಸ್ವಇಚ್ಛೆಯಿಂದಲ್ಲ, ಸಾಮೂಹಿಕವಾಗಿ ವಿಚಾರವನ್ನು ಹೇಳ್ತಾ ಇದ್ದೇವೆ. ಅದಲ್ಲದೆ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಬೇಕಾದ ಸಂದರ್ಭದಲ್ಲಿ ಗವರ್ನರ್ಗಳ ಯಾವ ರೀತಿ ನಡ್ಕೊಳ್ಬೇಕು ಅಂತೇಳಿ ರೂಲಿಂಗ್ಸ್ ಕೂಡ ಆಗಿದೆ. ಇವತ್ತು ಇದರಲ್ಲಿ ವೆಸ್ಟ್ ಬೆಂಗಾಲಲ್ಲಿ, ತಮಿಳುನಾಡಲ್ಲಿ, ಕೇರಳಲ್ಲಿ ಮತ್ತು ಬೇರೆ ಬೇರೆ ರಾಜ್ಯದಲ್ಲಿ, ಜಾರ್ಖಂಡ್, ತೆಲಂಗಾಣ, ಪಂಜಾಬ್ ಇವೆಲ್ಲ ರಾಜ್ಯಗಳಲ್ಲೂ ಕೂಡ ಯಾವ ರೀತಿ ಗವರ್ನರ್ ಹಸ್ತಕ್ಷೇಪ ಮಾಡಿ ಪ್ರಜಾಪ್ರಭುತ್ವ ವ್ಯವಸ್ಥೆನ ಸರ್ಕಾರಗಳನ್ನ ತೆಗಿಬೇಕು, ಅಲ್ಲಾಡಿಸಬೇಕು ಅಂತ ಬೇಕಾದಷ್ಟು ಪ್ರಯತ್ನ ನಡೆದ್ರು. ಯಾವ ಸರ್ಕಾರ ಕೂಡ ಮುಟ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಸೊ ದಿ ಎಂಟೈರ್ ಪಾರ್ಟಿ and including the India Alliance stand united supporting my Chief Minister. We stand by him. There is no question of resignation. There is no point of resignation. He will be my Chief Minister. We will work together. We will serve the people of this Karnataka as desired by the people of this state. Already I have discussed. We have received, my Honorable Chief Secretary has received a letter that a prosecution and inquiry permission has been given. So we feel that it is purely unconstitutional, against the law. There is a strong government headed by Mr. Chief Minister Siddaramaiah in the entire country. It is one of the biggest states where the second time a backward class leader has been elected with a massive mandate of 136 members and 2 independents who have been supporting our 2-3 independents supporting our party. They are trying to destabilize by using the governor's office. It is unfortunate. There are various decisions, and the constitution. There is a constitution which will help us. No political party or the BJP is trying to destabilize this government. Earlier, former sitting union ministers had commented they are using the governor offices. They had commented that they are going to destabilize this government. At any point of time, I am on record, at no point of time my Chief Minister will not yield to any pressure. There is no question of him resigning. He will continue to stay in the office. We all stand unitedly, the entire party in this Karnataka, the entire legislature of 138 legislators of this house will stand unitedly with him. We support him. He has not done anything wrong. In any of his tenure, no mistake has been done. This is purely a political. ಸಿದ್ದರಾಮಯ್ಯ ರಾಜೀನಾಮೆ ಪ್ರಶ್ನೆನೇ ಇಲ್ಲ, ನಮ್ಮ ಸರ್ಕಾರ ತೆಗೆಯಕ್ಕೆ ಆಗಲ್ಲ, ಇದೊಂದು ಷಡ್ಯಂತ್ರ ಅಂತ ಹೇಳಿ DK ಶಿವಕುಮಾರ್ ಹೇಳಿದ್ದಾರೆ. ನಾವು ಹಿಂದೆ ಸರಿಯೋ ಮಾತೇ ಇಲ್ಲ, ಸಿದ್ದರಾಮಯ್ಯ ಜೊತೆ ನಾವೆಲ್ಲ ಇದ್ದೇವೆ, ಯಾವುದೇ ಕಾರಣಕ್ಕೂ ಕೂಡ ಕಾನೂನಾತ್ಮಕವಾಗಿ ರಾಜಕೀಯವಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ಉಪಮುಖ್ಯಮಂತ್ರಿ DK ಶಿವಕುಮಾರ್ ದೊಡ್ಡ ಮಟ್ಟದಲ್ಲಿ ಬೆಂಬಲವನ್ನು ನೀಡಿದ್ದಾರೆ ಸಿದ್ದರಾಮಯ್ಯನವರಿಗೆ. ಇದು HD ಕುಮಾರಸ್ವಾಮಿ ಮತ್ತು ಜೋಶಿ ಅವರು ಹೇಳಿದಂಗೆ ನಡೀತಾ ಇದ್ದಾರೆ ಅನ್ನುವಂಥ ಆರೋಪವನ್ನು ಕೂಡ ಮಾಡಿದರು. ಯಾವುದೇ ತನಿಖೆ ಇಲ್ಲಿ ತನಕ ಆಗಲಿಲ್ಲ. ಈ ಹಿಂದೆ ಯಡಿಯೂರಪ್ಪನವರ ವಿಚಾರಗಳು ಬಂದಾಗ ಲೋಕಾಯುಕ್ತ ಸಂಪೂರ್ಣವಾಗಿ ತನಿಖೆಯನ್ನು ಮಾಡಿತ್ತು. ಅದಾದ ನಂತರ ಕನ್ನಡದಲ್ಲೂ ನಾನು ಒಂದು ನಿಮಿಷ ಕನ್ನಡದಲ್ಲೇ ಕೇಳಮ್ಮ. ಆಯ್ತು, ಕನ್ನಡ ಅಲ್ಕೊಟ್ಟು ಕನ್ನಡ. ಇನ್ನ ಕಾಂಗ್ರೆಸ್ ಹೈಕಮಾಂಡ್ ಸುದ್ದಿಗೆ ಬೇಕಾಗಿಲ್ಲ. ಐ ಆಮ್ ಮೋರ್ ಕಾಂಪಿಟೆಂಟ್ ಅಂಡ್ ಆಲ್ ಮೈ ಕೊಲೀಗ್ಸ್ ಆರ್ ಮೋರ್ ಕಾಂಪಿಟೆಂಟ್ ಟು ಫೈಟ್ ದಿಸ್ ಇಶ್ಯೂ. ವಿ ಆಲ್ ಸ್ಟ್ಯಾಂಡ್ ಯುನೈಟೆಡ್. ವಿ ವಿಲ್ ಸ್ಟ್ಯಾಂಡ್ ಯುನೈಟೆಡ್. ವಿ ಆರ್ ಅಂಡ್ ವಿ ವಿಲ್ ಬಿ. ನಾಲ್ಕನೇ ಒಂದು ಅಂಶವನ್ನ ನೀವು ತಲುಪಿರ್ಬೋದು ಅನ್ಸುತ್ತೆ. ಅವ್ರು ಹೇಳ್ತಾರೆ, ನೀವು ರಿಟೈರ್ಡ್ ಜಡ್ಜ್ ಇದರಲ್ಲಿ ಎನ್ಕ್ವೈರಿ ಕೊಟ್ಬಿಟ್ಟು ಗಂಭೀರ ಪ್ರಕರಣ ಕಾರಣಕ್ಕೋಸ್ಕರನೇ ಎನ್ಕ್ವೈರಿ ಕೊಟ್ಟಿದ್ದು ನೀವು, ಹಾಗಾಗಿ ಇದನ್ನ ಪರಿಗಣನೆ ಮಾಡಬಾರದು ಅಂದ್ರೆ ಹೇಗೆ ಅನ್ನೋ ಪ್ರಶ್ನೆಯನ್ನು ಕೂಡ 4ನೇ ಪಾಯಿಂಟ್ ಅಲ್ಲಿ ಮಾಡಿದ್ದಾರೆ. ನೋಡಿಯಪ್ಪ, ನಾವು ಅವ್ರೇನು ಹೇಳಿದ್ದಾರೆ ಅದಕ್ಕೆ ನಾವು ಕಾನೂನು ಚೌಕಟ್ಟಿನಲ್ಲಿ ನಾವು ಅದಕ್ಕೆ ಹೋರಾಟವನ್ನು ಮಾಡ್ತೇವೆ, ಅದಕ್ಕೆ ಉತ್ತರವನ್ನು ಕೊಡ್ತೇವೆ.
ರಾಜಕೀಯವಾಗಿ ಕಾನೂನು ಚೌಕಟ್ಟಿನಲ್ಲೇ ನಾವು ಇದಕ್ಕೆ ಉತ್ತರವನ್ನು ಕೊಡ್ತೇವೆ, ರಾಜಕೀಯವಾಗಿ ನಾವು ಉತ್ತರವನ್ನು ಕೊಡ್ತೇವೆ. ನಮಗೆ ಗವರ್ನರ್ ಅವರ ಸ್ಥಾನಮಾನದ ಬಗ್ಗೆ ಅಪಾರವಾದಂಥ ಗೌರವ ಇತ್ತು. ಇದನ್ನ ತಿರಸ್ಕರಿಸಬೇಕು ಅಂತೇಳಿ ಇಡೀ ಕ್ಯಾಬಿನೆಟ್ ಅವರಿಗೆ ರಿಕ್ವೆಸ್ಟ್ ಮಾಡಿತ್ತು. ಅವ್ರಿಗೆ ಮಾಡಿಲ್ಲದೆ ಇವತ್ತು ಮಾಡಿದ್ದಾರೆ. ಪೂರಕವಾಗಿ ಈಗಾಗಲೇ ನಾನು ಹೇಳಿದ್ದೇನೆ, ಹಾಲಿ ಮಂತ್ರಿಗಳು, ಕೇಂದ್ರ ಮಂತ್ರಿಗಳು ಅದು ಹಿಂದೆ ಸ್ಟೇಟ್ಮೆಂಟ್ ಮಾಡಿ ಅವರ ಪೂರಕವಾಗಿ ಇದು ರಾಜ್ಯಪಾಲರ ಒಂದು ಏನು ಕಚೇರಿ ಕೆಲಸ ಮಾಡಬಾರದು ಅಂತೇಳಿ ನಾನು ನಮ್ರತೆಯಿಂದ ನಾವು ಮನವಿ ಮಾಡ್ತೇವೆ. ನಿಮ್ಮ ಸರ್ಕಾರ ಆರೋಪವನ್ನ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ಈಗ ತನಿಖೆಯಿಂದ ಸಾಬೀತಾಗಲಿಲ್ಲ ಅಂತ ಬಂದ್ರೆ ಸಿಎಂ ಕ್ಲೀನ್ ಚಿಟ್ ಸರ್ಕಾರ ಯಾಕೆ ಹೇಳಿದ ಅರ್ಥ ಆಗ್ತಾ ಇಲ್ಲ. ಇನ್ನ ತನಿಖೆನೇ ಆಗಿಲ್ವಲ್ಲ, ತನಿಖೆ ಆಗಿ ಬರ್ಲಿ, ಆಮೇಲೆ ನೋಡೋಣ. ಈಗ ಆರೋಪ ಇದೆ ಸರ್, ಡಿಸಿಎಂ ಆರೋಪ ಇದೆ, ಅದನ್ನ ಹೇಗೆ ಸರ್ ಡಿಸಿಎಂ ಅದೊಂದು ಸ್ವಲ್ಪ ಅದೊಂದು ಹೇಳೋದಾದ್ರೆ ಸರ್, ದಯವಿಟ್ಟು ಸ್ನೇಹಿತರೆ ಸ್ವಲ್ಪ ತಾವು ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ತಾವು ಕೇಳಿದ ಪ್ರಶ್ನೆ ಮಾನ್ಯ ಉಪಮುಖ್ಯಮಂತ್ರಿಗಳು ಇವತ್ತೇ ಅಲ್ಲ ಹೋದ ಬಾರಿನೂ ಕೂಡ ಪದೇ ಪದೇ ಒಂದು ವಿಷಯ ಹೇಳಿದ್ರು. ಏನು ಅಂದ್ರೆ ಗವರ್ನರು ಪರ್ಮಿಷನ್ ಕೊಡ್ಬೇಕಾದ್ರೆ ಅದಕ್ಕೆ ಮೊದಲು ಒಂದು ಪ್ರಾಥಮಿಕ ತನಿಖೆ ಆಗಿರ್ಬೇಕು ಅಂತ ಡಿಸಿಎಂ ಅವರು ಬಹಳ ಬಾರಿ ಹೇಳಿದ್ದಾರೆ. ಈಗ ಡಿಸಿಎಂ ಅವ್ರು ಏನ್ ಹೇಳ್ತಾ ಇದ್ದಾರೆ, ನಾವೇನ್ ಹೇಳ್ತಾ ಇದೀವಿ ಒಂದ್ಸತಿ ಪಕ್ಕಕ್ಕಿಡೋಣ. ತಮ್ಮ ಗಮನಕ್ಕೆ ತರ್ತೇನೆ, ಭಾರತ ಸರ್ಕಾರದವರು ಸೆಪ್ಟೆಂಬರ್ 3ನೇ ತಾರೀಕು 2021ರಲ್ಲಿ ಒಂದು ಗವರ್ಮೆಂಟ್ ನ ಅಧಿಕೃತ ಆದೇಶ ಹೊರಡಿಸಿದ್ದಾರೆ. ಗವರ್ಮೆಂಟ್ ಆಫ್ ಇಂಡಿಯಾದು ಅಧಿಕೃತ ಆದೇಶ. ಸಿದ್ದರಾಮಯ್ಯ ರಾಜೀನಾಮೆ ಕೊಡೋ ಪ್ರಶ್ನೆನೇ ಇಲ್ಲ, ನಮ್ಮ ಸರ್ಕಾರ ತೆಗೆಯೋದಕ್ಕಾಗೋದಿಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಷಡ್ಯಂತ್ರ, ನಾವು ಹಿಂದೆ ಸರಿಯೋ ಮಾತೇ ಇಲ್ಲ, ಸಿದ್ದರಾಮಯ್ಯ ಜೊತೆ ನಾವೆಲ್ಲ ಇದ್ದೇವೆ, ಇದೊಂದು ಷಡ್ಯಂತ್ರ ಅಂತೇಳಿ ಡಿ ಕೆ ಶಿವಕುಮಾರ್ ಒತ್ತಿ ಒತ್ತಿ ಹೇಳಿದರು. ಕಾನೂನು ರಾಜಕೀಯ ಹೋರಾಟವನ್ನ ಮಾಡ್ತೇವೆ, ಇದು ಸರ್ಕಾರದ ವಿರುದ್ಧ ನಡೀತಾ ಇರುವಂತ ಷಡ್ಯಂತ್ರ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮತ್ತೆ ಮತ್ತೆ ಹೇಳಿದ್ದಾರೆ. Supporting my chief minister, so the entire party and including the India Alliance stand united supporting my chief minister. We stand by him. There is no question of resignation. There is no point of resignation. He will be my chief minister. We will work together. We will serve the people of this Karnataka as desired by the people of this state. So the entire party and including the India Alliance stand united supporting my chief minister. We stand by him. There is no question of resignation. There is no point of resignation. He will be my chief minister. We will work together. We will serve the people of this Karnataka as desired by the people of this state. So the entire party. ಈಗ ಚಿಕ್ಕ ಬ್ರೇಕ್ ಇರುತ್ತೆ. ಬ್ರೇಕ್ನ ನಂತರ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋ ಪ್ರಶ್ನೆನೇ ಇಲ್ಲ, ನಮ್ಮ ಸರ್ಕಾರವನ್ನು ತೆಗೆಯೋದಕ್ಕಾಗೋದಿಲ್ಲ ಅಂತ ಡಿಸಿಎಂ ಹೇಳಿದ್ದಾರೆ.